ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಪತ್ರಿಕಾ ವಿಷಯದ ಸುದ್ದಿ ಏನಂದರೆ, ಈಗಾಗಲೇ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದಿದೆ. ಇನ್ನೇನು ನಾಳೆ ಇನ್ನು 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೆಯಲಿದೆ. ಇವತ್ತಿನ ಪ್ರಮುಖ ವಿಷಯ ಏನಂದರೆ, ಈಗಾಗಲೇ ಗೊತ್ತಿರುವಂತೆ ಏನು ಚುನಾವಣೆ ಯಾವ ರೀತಿ ನಡೀತಾ ಇದೆ, ಮತ್ತು ಚುನಾವಣೆಯಲ್ಲಿ ನಾವು ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ನಮ್ಗೆ ಅನಿಸಿದ ವಿಷಯಗಳೇನೆಂದರೆ, ಯಾವ ರೀತಿ ಚುನಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವರು BT ಲಲಿತಾ ನಾಯ್ಕ ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ರೈತ ವಿಭಾಗದ ಅಧ್ಯಕ್ಷರಾಗಿರುವಂಥ ಅಂಜನಮೂರ್ತಿ ಸರ್ ಬಂದಿದ್ದಾರೆ, ಹಾಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ವೈದ್ಯಕೀಯ ವಿಭಾಗದ ಅಧ್ಯಕ್ಷರಾಗಿರುವಂಥ ಗಾಳಿ ನಾಗರಾಜ್ ಸರ್ ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಫೀಕ್ ಓಕೆ ಸರ್ ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಾನು A. ರಾಮು ಅಂತ, ವಕೀಲರು ಹಾಗೂ ಕೋಲಾರ ಜಿಲ್ಲಾ ಅಧ್ಯಕ್ಷರು. ನಮಸ್ಕಾರ. ಈಗ ಪತ್ರಿಕಾಗೋಷ್ಠಿಯ ಸುದ್ದಿಯನ್ನು ಕುರಿತು ಲಲಿತಾ ನಾಯ್ಕ ಮೇಡಮ್ ಅವರು ಮಾತನಾಡಿದ್ದಾರೆ. ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾವು ನಾಳೆ 2ನೇ ಹಂತದ ಚುನಾವಣೆ ನಡೀತಾ ಇದೆ. ಮೊದಲನೇ ಹಂತದ ಚುನಾವಣೆಯ ಫಲಿತಾಂಶ ಏನಾಗ್ಬೋದು ಅನ್ನೋದು ಮಾತ್ರ ನಮಗೆ ನಾವು ತಿರುಗಾಡಿ ನೋಡಿದ್ರಿಂದ ಗೊತ್ತು. ಎರಡನೇದು ಕೂಡ ನಾವು ಊಹೆಯಿಂದ ಹೇಳಬಲ್ಲೆವು. ಯಾಕೆಂದರೆ ಸುಮಾರು 18 ಲೋಕಸಭಾ ಕ್ಷೇತ್ರಗಳನ್ನು ನಾವು ಸಂಚರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಾರ್ಥವಾಗಿ ನಮ್ಮ ಸೋಷಲಿಸ್ಟ್ ಪಾರ್ಟಿಯಿಂದ ಕೆಲಸ ಮಾಡಿದ್ವಿ. ನಾವು 4 ತಂಡಗಳಾಗಿ ಕೆಲಸ ಮಾಡಿದ್ವಿ. ಇದರಿಂದ ನಮಗೆ ಗೊತ್ತಾಗಿದ್ದೇನೆಂದರೆ, ಈ ಹೈದರಾಬಾದ್ ಕರ್ನಾಟಕದ ಕಡೆ ಅಲ್ಲಿಯ ಜನ, ಗ್ರಾಮೀಣ ಭಾಗದ ಜನ ಬಹಳ ಪರಿಣಾಮ ಬೀರೋದು ಅವ್ರ ಮೇಲೆ ಇಂದಿರಾ ಗಾಂಧಿ. ಅವರು ಮಾತೆತ್ತಿರ ಹೇಳ್ತಾರೆ, ಇಂದಿರಾ ಗಾಂಧಿ ಅಮ್ಮ ನಮಗೆ ಏನು ಜಮೀನು ಮತ್ತು ಬೇರೆ ಬೇರೆ ರೀತಿಯ ಸಹಕಾರ ಕೊಟ್ಟರು, ಇವತ್ತು ಏನೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವೆಲ್ಲವೂ ಮನೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಭೂಮಿದೆ ಬಹಳ. ಆ ರೀತಿ ಕೊಟ್ಟಿರೋದ್ರಿಂದ ನಾವಿವತ್ತು ಜೀವನ ಮಾಡ್ತಾ ಇದ್ದೀವಿ. ಆದ್ದರಿಂದ ನಾವು ಯಾವತ್ತೂ ಕೂಡ ಅವರನ್ನು ವೋಟ್ ಹಾಕೋದು ಕಾಂಗ್ರೆಸ್ ಮತಕ್ಕೆ ಅನ್ನೋದು ಹೇಳಿದ್ವಿ ನಮಗೆ. ಇಲ್ಲಿ ಕೂಡ ಬರೀ ಹೈದರಾಬಾದ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಈ ಕನಕಪುರದ ಕಡೆ ಗ್ರಾಮೀಣ ಭಾಗದ ಜನಗಳು ಕೆಲವರು ಅದೇ ರೀತಿ ಹೇಳಿದರು. ಬಾಕಿ ಈ ಸಿಟಿ, ನಗರ, ಪಟ್ಟಣಗಳಲ್ಲಿ ಈ ಗ್ಯಾರಂಟಿಗಳ ಒಂದು ಬಹಳಷ್ಟು ಅವರಿಗೆ ಪರಿಣಾಮ ಆಗಿದೆ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಇವರು ಹಾಗೇ ಇರಬೇಕು, ಈ ಸರ್ಕಾರ ಬರಬೇಕು, ನಮಗೆ ಒಂದು ಖರ್ಚು ವೆಚ್ಚಕ್ಕೆ ಕೊಡಬೇಕು, ಮತ್ತು ಬಸ್ಗಳಲ್ಲಿ ಉಚಿತವಾಗಿ ಓಡಾಡುವಂಥ ವ್ಯವಸ್ಥೆ ಮಾಡಿದ್ದಾರಲ್ಲ, ಮತ್ತು ಅಕ್ಕಿ ಕೊಡುವಂಥದ್ದು, ಇವೆಲ್ಲ ನಾವು ದುಡಿಯೋದ್ರ ಜೊತೆಗೆ ಇವು ಸೇರಿ ನಮಗೆ ತುಂಬ ಸಹಾಯ ಆಗ್ತಾ ಇದೆ. ಅದನ್ನೇ ನಾವು ಕಡು ಬಡತನದಲ್ಲಿರಬೇಕಾಗಿತ್ತು. ಆ ಕಡು ಬಡತನದಿಂದ ಸ್ವಲ್ಪ ನಾವು ಸುಧಾರಿಸ್ಕೊಂಡು ಇದನ್ನು ಬಳಕೆ ಮಾಡಿ ನಾವಿರೋದ್ರಿಂದ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತೀವಿ ಅನ್ನೋ ಮಾತು ಹೇಳಿದ್ರು. ಹೀಗಾಗಿ ನಮಗೆ ಒಂದು ಭರವಸೆ ಹುಟ್ಟು, ಬಹುಶಃ ಕಾಂಗ್ರೆಸ್ ಎಲ್ಲೆಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಗಳು ನಿಂತಿದ್ದಾರೆ ಅವರುಗಳಿಗೆ ಜಯ ಕಟ್ಟಿಟ್ಟ ಬುತ್ತಿಯನ್ನು ಅನ್ನೋ ಮಟ್ಟಿಗೆ ನಮಗೆ ಭರವಸೆ ಸಿಕ್ತು. ಆದರೆ ಕೆಲವು ಕಡೆ ಮಾತ್ರ ಅದಿಲ್ಲ. ಅವರು ಪೂರ BJP ಭಕ್ತರಿದ್ದಾರೆ, ಮತ್ತು ಮೋದಿ ಭಕ್ತರಿದ್ದಾರೆ. ಅವರು ಯಾವ ಕಾಲಕ್ಕೂ ಇವರೆಷ್ಟು ಗಟ್ಟಿಯಾಗಿ ಇದನ್ನು ಹೇಳ್ತಾರೋ ಅಷ್ಟೇ ಗಟ್ಟಿಯಾಗಿ ಅವರು ಹೇಳೋದನ್ನು ಕೂಡ ನಾವು ಕೇಳಿಸ್ಕೊಂಡು ಆ ರೀತಿಯೆಲ್ಲ ಇತ್ತು. ಮತ್ತು ಈಗ ಏನು ನಾಳೆ ಚುನಾವಣೆ ಆಗಲಿದೆ, ಆ ನಾಳೆ ಚುನಾವಣೆ ಫಲಿತಾಂಶ ಬಹಳನೇ ಬೇರೆ ಆಗುತ್ತೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ಈಗ 2 ಘಟನೆಗಳು, ಮೊದಲು ಚುನಾವಣೆ ನಡೆದಾಗಿದ್ದಂಥ ವಾತಾವರಣ, ಈ ದೇಶದ, ಈ ರಾಜ್ಯದ ರಾಜಕೀಯ ವಾತಾವರಣ ಮೊದಲಿನ ಥರ ಇಲ್ಲ. ಆ ಚುನಾವಣೆಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಒಂದು ಕೆಟ್ಟ ಘಟನೆ ನಡೆದು ಆ ಘಟನೆಯ ಪರಿಣಾಮವಾಗಿ BJP ಮತ್ತು JDS ಇವೆರಡೂ ಸೇರಿ ಏನು ಸಂಯುಕ್ತ ಇದಾಗಿ ಮಾಡ್ತಾ ಇದ್ದಾರೆ ಕೆಲಸ, ಅದರ ಮೇಲೆ ಬಹಳ ಘನಗಂಭೀರವಾದಂಥ ಪರಿಣಾಮ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಈ ಏನು ಸಂಸದ ಪ್ರಜ್ವಲ್ ರೇವಣ್ಣನಂಥ ಒಬ್ಬ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಮಾಡಿಯೂ ಕೂಡ ಯಾವುದೇ ಬಂಧನಕ್ಕೊಳಗಾಗದೆ ಹೊರದೇಶದಲ್ಲಿ ಇರುವಂಥದ್ದು, ಮತ್ತು ಆತ ಇನ್ನೂ ಏನು ಸುರಕ್ಷಿತವಾಗಿ ಯಾರ ಕಾಟವಿಲ್ಲದೆ ಇರುವಂಥದ್ದನ್ನು ನೋಡಿದಾಗ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಈ ವ್ಯಭಿಚಾರಿಗಳನ್ನು, ಕಳ್ಳರನ್ನು, ಲೂಟಿಕೋರರನ್ನು ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಯಾರಾದರೂ ಒಬ್ಬ ಬೇರೆ ಕೋಮಿನ ಹುಡುಗ
ರೀತಿ ಮಾಡಿದ್ದಾನೆ ಅಂತ ಗೊತ್ತಾಗಿದ್ರೆ ಸಾವಿರಾರು ಜನಗಳನ್ನು ಬೇಡ, 100-2 ಬೇಡ, ಒಬ್ಬಳೇ ಒಬ್ಬ ಹೆಣ್ಮಗಳನ್ನ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿದರೆ ಆಮೇಲೆ ವಿಚಾರಿಸ್ಕೊಳ್ಳೋಣ, ಈಗ ಮೊದಲು ಅವ್ನು ಹೊಡೆದು ಹಾಕ್ರಿ ಅಂತೇಳಿ ಬೇಕಾದ್ರೆ ಫೈರ್ ಅಲ್ಲೇ ಸುಟ್ಟು ಹಾಕ್ಬಿಡ್ತಾರೆ, ಅಲ್ಲೇ ಎಳೆದಾಡಿ ಅವನ್ನ ಮತ್ತೆ ಆ ಹುಡುಗ ಮತ್ತೆ ಇನ್ನು ಜೀವಂತವಾಗಿರೋಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯಲ್ಲಿ ಇವರು ಅವನ್ನ ಹಿಂಸೆಗೆ ಈಡು ಮಾಡ್ತಿದ್ರು. ಆದರೆ ದೊಡ್ಡವರಿಗೊಂದು ನ್ಯಾಯ, ಸಣ್ಣವರಿಗೊಂದು ನ್ಯಾಯನ ಈ ದೇಶದಲ್ಲಿ ಸಂವಿಧಾನ ಅಂತ ಇರುವಾಗ ಹೇಗೆ ಇವರು ಸುಮ್ಮನೆ ಇದ್ದಾರೆ? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಬಿಟ್ಟು ನಾವು ಸಾರ್ವಜನಿಕರು ಬಿಡಲ್ಲ. ಇದನ್ನ ನೀವು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಅಥವಾ ನಿಮ್ಮ ಒಂದು ಏನೋ ಒಂದು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ನಿಮ್ಮ ಕಳತನವನ್ನು ಮುಚ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಸುಳ್ಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ನೀವು ಅವರನ್ನು ರಕ್ಷಣೆ ಮಾಡ್ಕೊಳ್ಬೋದು. ಆದರೆ ಈ ದೇಶದ ಜನ ಅದನ್ನು ಒಪ್ಪಕ್ಕೆ ತಯಾರಿಲ್ಲ ಅನ್ನೋ ಎಚ್ಚರಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರವೂ ಕೂಡ ಎಲೆಕ್ಷನ್ ಆಗೋ ತನಕ ಒಂದು ರೀತಿ ನಡ್ಕೊಂಡು ಆಮೇಲೆ ಏನಾದ್ರು ಅವರ ವಿಷಯದಲ್ಲಿ ನಿಧಾನಗತಿಯಲ್ಲಿ ಕೆಲಸ ಮಾಡಿ ಅದನ್ನು ಮುಚ್ಚಾಕುವಂಥದ್ದೇನಾರ ಘಟನೆ ನಡೆದರೆ ಅದಕ್ಕೆ ಸರ್ಕಾರಗಳು ಹೊಣೆ ಆಗ್ತವೆ, ಸರ್ಕಾರಗಳು ಸುಳ್ಳಾಗ್ತವೆ. ಅಂಥ ಸುಳ್ಳನ್ನೇ ಆಡದಂಥ ಸರ್ಕಾರ ಇದು. ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳನ್ನು ಏನು ಹೇಳಿತ್ತೋ ನುಡಿದಂತೆ ನಡೀತಿದ್ದೀವಿ ನಾವು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅದನ್ನು ನಾವು